ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಿಮ್ಮ ಕುಲದೇವತೆ ಗುರುದೇವರುಗಳಿಗೆ ಧನ್ಯವಾದಗಳು. ನಮಗೆ ನಂಬಿಕೆ ಇರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು. ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಸದಾ ಹೀಗೆ ನಮ್ಮ ಮೇಲೆ ಇರ್ಲಿ ಅಂತೇಳಿ ಅವರೆಲ್ಲರೂ ಕೂಡ ಉಪಸ್ಥಿತರಾಗಿ ನಮಗೆ ಈ ಒಂದು ನಾಲೆಡ್ಜ್ ಅನ್ನ ಜ್ಞಾನವನ್ನ ಅನುಗ್ರಹಿಸಬೇಕಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ಕೋಬಹುದು. ನೀವೆಲ್ಲರೂ ಕೂಡ ನಿನ್ನೆ ಶಕ್ತಿಪಾತನ್ನ ಅಟೆಂಡ್ ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಒಳ್ಳೆಯ ಅನುಭವಗಳಾಗಿದೆ. ಅನುಭವಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ. ತುಂಬಾ ಖುಷಿ ಆಯ್ತು. ಮಾತ್ರ ಎಲ್ಲರಿಗೂ ಕೂಡ ಅದ್ಭುತವಾದಂತಹ ಅನುಭವಗಳಾಗಿದೆ. ನಿಮ್ಮ ಈ ಒಂದು ಅನುಭವಗಳನ್ನ ನೀವು 1 ನಿಮಿಷ ವಿಡಿಯೋ ಮಾಡಿ ಕಳಿಸಿದ್ರೆ ಇದನ್ನ ನೋಡಿದಂತಹ ದಿವ್ಯ ಆತ್ಮಗಳಿಗೆ ನಾವು ಕೂಡ ಇದನ್ನ ಕಲ್ತ್ಕೋಬೇಕು. ಎಷ್ಟೋ ದಿವ್ಯ ಆತ್ಮಗಳಿಗೆ ನಿಮ್ಮಿಂದ ಸ್ಫೂರ್ತಿ ಸಿಗುತ್ತೆ. ಹಾಗಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಗಳನ್ನ 1 ನಿಮಿಷದಲ್ಲಿ ವಿಡಿಯೋ ಮಾಡಿ ನನಗೆ ಕಳ್ಸ್ಕೊಡಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಈ ದಿನ ನಾವು ಏನನ್ನ ಪ್ರಾಕ್ಟೀಸ್ ಮಾಡ್ತೇವೆ ಅಂತ ಹೇಳಿದ್ರೆ ಸ್ವಯಂ ಉಪಚಾರ, ಸೆಲ್ಫ್ ಫೀಲಿಂಗ್ ಅಂತೇಳಿ ಇವತ್ತು ನಾವು ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನಾವು ಕಲ್ತ್ಕೊಳ್ಳೋಣ. ಸ್ವಯಂ ವಿಚಾರವನ್ನ ನಾವು ಹೇಗೆ ಮಾಡ್ಕೊಳ್ಬೇಕು, ಯಾಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಕಾರಾತ್ಮಕ ಶಕ್ತಿಗಳು ನಾವು ಹೊರಗಡೆ ಹೋದಾಗ, ನಮ್ಮನ್ನು ಯಾರಾದ್ರೂ ನೋಡಿದಾಗ, ಅಥವಾ ನಮ್ಮ ರಿಲೇಶನ್ಶಿಪ್ ಗಳಲ್ಲಿ ನಮ್ಮನ್ನ ನೋಡಿದಾಗ, ಹೌದಲ್ವಾ, ನಾವು ಯಾವ್ದಾದ್ರು ಫಂಕ್ಷನ್ಸ್ ಗಳಿಗೆ ಅಟೆಂಡ್ ಮಾಡಿದಾಗ ತುಂಬಾ ಕಡೆಯಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ನೆಗೆಟಿವ್ ವೈಬ್ರೇಷನ್ಸ್ ನಮ್ಗೆ ಇರುತ್ತೆ. ಈ ನಕಾರಾತ್ಮಕ ಶಕ್ತಿಗಳನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಕ್ಲೀನ್ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ನಾವ್ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲಿಗೆ ನಾವು ಆ ರೇಖಿ ಮಾತೆಯನ್ನ ನಾವು ಕರಿಬೇಕು. ಎರಡನೇದು ಏನು ಅಂತ ಹೇಳಿದ್ರೆ, ನಿಮಗೆ ಕೊಟ್ಟಿರುವಂತಹ ಸಿಂಬಲ್ ಗಳನ್ನ ನಿಮ್ಮ 2 ಕೈಗಳ ಮೇಲೆ ನೀವು ಚಾರ್ಜ್ ಮಾಡ್ಕೊಳ್ಬೇಕು. ಆ ನಂತರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಮೇಲೆ ನಾವು ಆ ಒಂದು ಚೌಕರೆ ಸಿಂಬಲ್ ಅನ್ನು ನಾವು ಡ್ರಾ ಮಾಡ್ಕೊಳ್ಬೇಕು. ಅದಾದ ನಂತರ ಚೌಕರಿ ಸಿಂಬಲ್ ನ ಮುಖಾಂತರ ನಾವು ಎಲ್ಲಾ ಚಕ್ರಗಳನ್ನ ನಾವು ಕ್ಲೀನ್ ಮಾಡ್ಬೇಕು. ಚಕ್ರಗಳನ್ನ ಕ್ಲೀನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಪುನಃ ಚೌಕರಿಯನ್ನ ಸ್ಥಾಪನೆ ಮಾಡ್ಬೇಕು, ಸ್ನೇಹಿಕಿಯನ್ನ ಸ್ಥಾಪನೆ ಮಾಡ್ಬೇಕು. ಆ ಎನರ್ಜಿ ನಮ್ಮಲ್ಲಿ ಬ್ಯಾಲೆನ್ಸ್ ಆಗಿ ತರಬೇಕು. ಎಲ್ಲ ತಂದು ಪುನಃ ಚೌಕರಿ ಸಿಂಬಲ್ ಅನ್ನ ಬರೆದು ನಾವು ಸುರಕ್ಷಿತರಾಗಿದ್ದೇವೆ ಅಂತ ಲಾಕ್ ಮಾಡ್ಬೇಕು. ಇಷ್ಟು ಪ್ರೋಸೆಸ್ ಅನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಅದ್ ಹೇಗ್ ಮಾಡೋದು ಅಂತೇಳಿ ನಾನು ನಿಮ್ಗೆ ಹೇಳ್ತೇನೆ. ಮೊದಲಿಗೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ರೇಖಿ ಸಿಂಬಲ್ ಅನ್ನ, ನಿಮಗೆ ಕೊಟ್ಟಿರುವಂತಹ ರೇಖಿ ಸಿಂಬಲ್ ಗಳನ್ನ ನಿಮ್ಮ ಕೈಗಳ ಮೇಲೆ ನೀವು 3ನೇ ಕಣ್ಣಿನಿಂದನಾರು ಆಗಿರ್ಬೋದು, ಅಥವಾ ಮೊದಲಿಗೆ 2 ಬೆರಳಿಂದ ನೀವು ಬರೀರಿ. ನೀವು 2 ಬೆರಳಿಂದ ಬರಿಬೇಕು. ನೀವು ಚೌಕುರೆ ಚೌಕುರೆ ಚೌಕುರೆ, ಸೇಹಿಕಿ ಸೇಹಿಕಿ ಸೇಹಿಕಿ. ಎಡದ ಕೈಯಿಂದ ಬಲದ ಕೈಯಲ್ಲಿ ನೀವು ಬರಿಬೇಕು. ಚೌಕುರೆ ಚೌಕುರೆ ಚೌಕುರೆ, ಸೇಹಿಕಿ ಸೇಹಿಕಿ ಸೇಹಿಕಿ. ರೇಖಿ ಮಾತಾ, ಚಾರ್ಜ್ ಮೈ ಹ್ಯಾಂಡ್,
ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ರೇಖಿ ಎನರ್ಜಿ, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ಈಗ ನಿಮ್ಮ ಎರಡು ಕೈಗಳನ್ನ ಕಪ್ಪು ತರ ನಿಮ್ಮ ತಲೆಯ ಮೇಲೆ ನೀವು ಈ ತರ ಇಟ್ಕೋಬೇಕು. ಏ ರೇಖಿ ಶಕ್ತಿ, ಏ ರೇಖಿ ದಿಗ್ಮಾತ, ನನಗೆ ಸೆಲ್ಫ್ ಹೀಲಿಂಗ್ ಮಾಡುವಂತಹ ಶಕ್ತಿಯನ್ನ ಪ್ರದಾನ ಮಾಡಿ, ಪ್ರದಾನ ಮಾಡಿ, ಪ್ರದಾನ ಮಾಡಿ. ಆ ಬ್ರಹ್ಮಾಂಡದಿಂದ ಒಂದು ಅದ್ಭುತವಾದಂತಹ ದಿವ್ಯ ಶಕ್ತಿ, ದಿವ್ಯ ಎನರ್ಜಿ ಏನಾಗುತ್ತೆ ಅಂದ್ರೆ ನಮ್ಮ ಸಹಸ್ರಾರ ಚಕ್ರದಲ್ಲಿ ಅದು ಹರಿತಾ ಇರುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ಬೇಕು. ಟಾರ್ಚ್ ರೀತಿಯಲ್ಲಿ ಆ ಒಂದು ದಿವ್ಯವಾದಂತಹ ಬೆಳಕು ನಮ್ಮ ಸಹಸ್ರಾರ ಚಕ್ರವನ್ನ, ನಮ್ಮ ಆಗ್ನೇಯ ಚಕ್ರವನ್ನ, ನಮ್ಮ ವಿಶುದ್ಧಿ ಚಕ್ರದಲ್ಲಿ, ನಮ್ಮ ಅನಾಹತ ಚಕ್ರದಲ್ಲಿ, ಒಂದ್ ಸೆಕೆಂಡ್, ಎರಡು ಕೈಗಳನ್ನ ನೀವು ಇಟ್ಕೊಂಡಿದ್ ರೀತಿ ಮೊದಲಿಗೆ ಮತ್ತೊಂದ್ಸಲ ಮಾಡೋಣ ನೋಡಿ. ಎರಡು ಕೈಗೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಚೌಕುರೆ ಸಿಂಬಲ್ ಅನ್ನ ಚೌಕುರೆ ಚೌಕುರೆ ಚೌಕುರೆ, ಸೇಹಿಕಿ ಸೇಹಿಕಿ ಸೇಹಿಕಿ, ಚೌಕುರೆ ಚೌಕುರೆ ಚೌಕುರೆ, ಸೇಹಿಕಿ ಸೇಹಿಕಿ ಸೇಹಿಕಿ. ರೇಖಿ ಎನರ್ಜಿ, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ರೇಖಿ ಎನರ್ಜಿ, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ಎರಡು ಕೈಗಳನ್ನ ಒಂದು ಕಪ್ಪು ತರ ನೀವು ನಿಮ್ಮ ತಲೆಯ ಮೇಲೆ ಇಟ್ಕೊಂಡು, ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನನಗೆ ಸೆಲ್ಫ್ ಹೀಲಿಂಗ್ ಮಾಡುವಂತಹ ಶಕ್ತಿಯನ್ನ ಪ್ರದಾನ ಮಾಡಿ, ಪ್ರದಾನ ಮಾಡಿ, ಪ್ರದಾನ ಮಾಡಿ ಅಂತ ಹೇಳಿದಾಗ ಬ್ರಹ್ಮಾಂಡದಿಂದ ಟಾರ್ಚ್ ರೀತಿಯಲ್ಲಿ ಒಂದು ದಿವ್ಯವಾದಂತಹ ಬೆಳಕು ನಮ್ಮ ಸಹಸ್ರಾರ ಚಕ್ರವನ್ನ ಆವರಿಸ್ಕೊಳ್ತಾ ಇರುತ್ತೆ. ಸಹಸ್ರಾರ ಚಕ್ರದಿಂದ ಆಜ್ಞಾ ಚಕ್ರವನ್ನ, ಆಜ್ಞಾ ಚಕ್ರದಿಂದ ವಿಶುದ್ಧಿ ಚಕ್ರವನ್ನ, ವಿಶುದ್ಧಿ ಚಕ್ರದಿಂದ ನಮ್ಮ ಅನಾಹತ ಚಕ್ರ, ಹೃದಯ ಚಕ್ರ, ನಾಭಿ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಹಾಗೆ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ ಎಲ್ಲವೂ ಕೂಡ ಈ ಚಕ್ರಗಳು ನಮ್ಮ ಆಭಾ ಮಂಡಲ, ನಮ್ಮ ಶರೀರದ ಅಣು ಅಣುಗಳೆಲ್ಲವೂ ಕೂಡ, ಕಣ ಕಣಗಳೆಲ್ಲವೂ ಕೂಡ ಆ ಬ್ರಹ್ಮಾಂಡದಿಂದ, ಆ ದಿವ್ಯ ಶಕ್ತಿಯಿಂದ ತುಂಬಿ ಹೋಗಿರುತ್ತೆ, ಆವರಿಸಿಕೊಂಡಿರುತ್ತೆ. ಈಗ ನಾವು ಚೌಕರಿ ಸಿಂಬಲ್ ಅನ್ನ ನಮ್ಮ ಮೇಲೆ ಬರಿಬೇಕು. ಎರಡು ಬೆರಳಿಂದ ದೊಡ್ಡದಾಗಿ ಬರ್ಬೋದು. ಚೌಕುರೆ ಚೌಕುರೆ ಚೌಕುರೆ, ಸ್ಥಾಪಿತವಾಗಲಿ ಸ್ಥಾಪಿತವಾಗಲಿ ಸ್ಥಾಪಿತವಾಗಲಿ. ಆ ಚೌಕರಿ ಸಿಂಬಲ್ ಅನ್ನ ಬರೆದ ತಕ್ಷಣ ದಿವ್ಯವಾದ ಬೆಳಕಿನೊಂದಿಗೆ ಈ ಬೆಳಕು ಸೇರಿ ಇನ್ನು ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಾ ಪ್ರಜ್ವಲಿಸುತ್ತಾ ಈ ಒಂದು ದಿವ್ಯವಾದಂತ ಬೆಳಕು ಹರಡುತ್ತಾ ಹರಡುತ್ತಾ ನೀವಿರುವ ಕೋಣೆಯನ್ನ ಆವರಿಸ್ಕೊಳ್ತಾ ಇರುತ್ತೆ. ನೀವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರ್ಬೇಕು. ಈ ದಿವ್ಯವಾದಂತಹ ಬೆಳಕು ನೀವಿರುವಂತಹ ಕೋಣೆಯನ್ನ ಆವರಿಸ್ಕೊಂಡಿರುತ್ತೆ. ಕೋಣೆಯಿಂದ ಹರಡುತ್ತಾ ಹರಡುತ್ತಾ ಈ ಒಂದು ದಿವ್ಯವಾದ ಬೆಳಕು ಇಡೀ ನಿಮ್ಮ ಊರಿನ ಸುತ್ತ, ನಿಮ್ಮ ಊರೆಲ್ಲವನ್ನು ಕೂಡ, ಗ್ರಾಮವನ್ನೆಲ್ಲ ಕೂಡ ಅದು ಆವರಿಸ್ಕೊಂಡಿರುತ್ತೆ. ಇಡೀ ಗ್ರಾಮವನ್ನೆಲ್ಲ ಆವರಿಸ್ಕೊಂಡಂತಹ ಬೆಳಕು ಹರಡುತ್ತಾ ಹರಡುತ್ತಾ ಹಾಗೆ ಇಡೀ ನಿಮ್ಮ ರಾಜ್ಯವನ್ನ ಆವರಿಸ್ಕೊಂಡಿರುತ್ತೆ. ಈ ದಿವ್ಯವಾದಂತಹ ಬೆಳಕು, ಪ್ರಕಾಶವಾದಂತಹ ಬೆಳಕು ಹರಡುತ್ತಾ ಹರಡುತ್ತಾ ಈ ಒಂದು ನಮ್ಮ ದೇಶದ ತುಂಬಾ, ದೇಶವನ್ನೆಲ್ಲ ಆವರಿಸಿಕೊಂಡಿರುತ್ತೆ. ಅಲ್ಲಿಂದ ಹರಡುತ್ತಾ ಹರಡುತ್ತಾ ದಿವ್ಯವಾದಂತಹ ಬೆಳಕು ಇಡೀ ಪೃಥ್ವಿಯನ್ನ ಆವರಿಸಿಕೊಂಡಿದೆ, ಈ ಪೃಥ್ವಿಯ ತುಂಬಾ ಹರಡಿದೆ. ಆ ರೀತಿಯಲ್ಲಿ ನೀವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರ್ಬೇಕು. ಪೃಥ್ವಿಯನ್ನು ಹರಡಿದಂತ ಈ ದಿವ್ಯವಾದಂತ ಬೆಳಕು ಹರಡುತ್ತಾ ಹರಡುತ್ತಾ ಇಡೀ ಬ್ರಹ್ಮಾಂಡದಲ್ಲಿ ದಿವ್ಯವಾದಂತ ಬೆಳಕು ಹರಡ್ಕೊಂಡಿರುತ್ತೆ. ಈಗ ಎರಡು ಕೈಗಳನ್ನ ಜೋಡಿಸ್ಕೊಂಡು ನೀವು ಈಗ ನೀವು ಮತ್ತೊಮ್ಮೆ ಚೌಕುರೆ ಸಿಂಬಲ್ ಅನ್ನ ನೀವು ಬರಿತೀರಾ. ಚೌಕುರೆ ಚೌಕುರೆ
ಚೋಪುರೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮುಂದಿನ ಭಾಗದಲ್ಲಿ ಒಂದು ದೊಡ್ಡ ಹೋಮಕುಂಡವನ್ನ ನೀವು ಕಲ್ಪನೆಯನ್ನ ಮಾಡ್ಕೊಳ್ಬೇಕು. ಕಲ್ಪನೆಯನ್ನ ಮಾಡ್ಕೊಂಡು ಬಲದ ಕೈಯಿಂದ ನಿಮ್ಮ ದೇಹದ ಎಡಭಾಗದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ನೋಡ್ಕೊಳ್ಳಿ. ಒಂದ್ಸಲ ನೀವು ಬೇಕಾ ಕಣ್ಬಿಟ್ಟು ನೋಡ್ಕೊಂಡು ಮಾಡಿ. ನೀವು ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಈ ರೀತಿ ತೆಗೆದು ಆ ಹೋಮಕುಂಡದಲ್ಲಿರುವಂತಹ ಬೆಂಕಿಗೆ ನೀವು ಹಾಕಬೇಕು. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಲ್ಲಿ ಸುಡ್ತಾ ಇರುವ ಹಾಗೆ ಶುದ್ಧವಾಗಲಿ ಅಂತೇಳಿ ನಿಮ್ಗೆ ಎಷ್ಟು ತೃಪ್ತಿ ಆಗುತ್ತೋ ಅಲ್ಲಿ ತನಕನೂ ಕೂಡ ಇದು ಎಲ್ಲ ಶಕ್ತಿಗಳನ್ನ ನಕಾರಾತ್ಮಕ ಶಕ್ತಿಗಳನ್ನ ಆ ಹೋಮಕುಂಡದಲ್ಲಿ ಹಾಕಿದಾಗ ಆ ಬೆಂಕಿಯಲ್ಲಿ ಅದು ಚಿಟಪಟ ಚಿಟಪಟ ಅಂತ ಉರಿಯುವ ರೀತಿಯಲ್ಲಿ ನೀವು ಕಲ್ಪನೆಯನ್ನ ಮಾಡ್ಕೊಳ್ಬೇಕು. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಹೋಮಕುಂಡದಲ್ಲಿ ವಿಲೀನವಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಹೋಮಕುಂಡದಲ್ಲಿ ವಿಲೀನವಾಗಲಿ. ಈಗ ಎಡದ ಕೈಯನ್ನ ಬಲಭಾಗದಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ. ಅದಾದ ನಂತರ ಎರಡು ಕೈಗಳನ್ನ ನೋಡ್ಕೊಳ್ಳಿ, ಕಣ್ಬಿಟ್ಟು ನೋಡ್ಕೊಳ್ಳಿ ಒಂದ್ಸಲ. ನಿಮ್ಮ ಸಹಸ್ರಾರ ಚಕ್ರದಿಂದ ನಿಮ್ಮ ಮೂಲಾಧಾರ ಚಕ್ರ ತನಕ ಇರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ. ಹೇಳಿ. ಇವಾಗ ಹೋಮಕುಂಡದ ಮೇಲೆ ಚೌಕುರೆ ಸಿಂಬಲನ್ನ ಬರೀರಿ. ಚೌಕುರೆ 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 ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ಪೃಥ್ವಿಯ ಮೇಲೆ ಬರೀರಿ. ಚೌಕುರೆ 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 ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ಗಾಳಿಯ ಮೇಲೆ ಚೌಕುರೆ 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 ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ಆಕಾಶದಲ್ಲಿ ಬರೀರಿ. ಚೌಕುರೆ 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 ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ಪೃಥ್ವಿಯ ಮೇಲೆ ಬರೀರಿ. ಚೌಕುರೆ 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 ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ಈಗ ನಿಮ್ಮ ಎರಡೂ ಕೈಗಳನ್ನ, ಈ ಕೈಗಳು ನಿಮ್ಮನ್ನ ನೋಡ್ಬೇಕು. ಈ ರೀತಿಯನ್ನು ನೋಡಿ. ಈಗ ನಿಮ್ಮ ಸಹಸ್ರಾರ ಚಕ್ರದಲ್ಲಿ ಇರುವಂತಹ ಅಲ್ಲಿ ನೀವು ಚೌಕುರೆ ಸಿಂಬಲನ್ನ ಬರಿಬೇಕು. ಚೌಕುರೆ ಚೌಕುರೆ ಚೌಕುರೆ. ಆ ಸಹಸ್ರಾರದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು ಹೊಗೆಯ ಹಾಗೆ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ನಿಮ್ಮ ಆಜ್ಞಾ ಚಕ್ರದಲ್ಲಿ ಚೌಕುರೆ 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 ಅದನ್ನು ಬರೆದ ತಕ್ಷಣ ಆಗ್ನೇಯ ಚಕ್ರದಲ್ಲಿ ಇರುವಂತಹ ಕಪ್ಪು ಕಪ್ಪು ಹೊಗೆಯ ಅಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಈಗ ವಿಶುದ್ಧಿ ಚಕ್ರದಲ್ಲಿ ಚೌಕುರೆ 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 ವಿಶುದ್ಧಿ ಚಕ್ರದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಮತ್ತೆ ಈಗ ನಮ್ಮ ಹೃದಯ ಚಕ್ರದಲ್ಲಿ ಚೌಕುರೆ 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 ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ನಮ್ಮ ಮಣಿಪುರ ಚಕ್ರದಲ್ಲಿ ಚೌಕುರೆ 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 ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ಆ ಒಂದು ನಕಾರಾತ್ಮಕ ಶಕ್ತಿ ಕಪ್ಪು 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 ಹೊಗೆಯ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇರೋ ರೀತಿ ನೀವು ಕಲ್ಪನೆಯನ್ನ ಮಾಡ್ಕೊಳ್ಬೇಕು. ಹಾಗೆ ಈಗ ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಚೌಕುರೆ 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 ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ಮೂಲಾಧಾರ ಚಕ್ರದಲ್ಲಿ ಚೌಕುರೆ 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 ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ಎಲ್ಲಾ ಚಕ್ರಗಳು ಕೂಡ ಶುದ್ಧವಾಗಿ ಪ್ರಕಾಶಮಾನವಾದಂತಹ ದಿವ್ಯವಾದಂತಹ ಬೆಳಕು ಪ್ರಕಾಶಿಸ್ತಾ ಇದೆ. ಈಗ ನಾವು ಸೇಹಿ ಸಿಂಬಲನ್ನ ಬರಿಬೇಕು. ಸೇಹೀಕಿ 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 ಅಂತ ಹೇಳಿ ಬರೆದ ತಕ್ಷಣ ಆ ಶಿವ ಪಾರ್ವತಿಯರ ಅದ್ಭುತವಾದಂತಹ ಶಕ್ತಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಪಿಂಕ್ ಬಣ್ಣದಲ್ಲಿ ಇಡೀ ಶರೀರವನ್ನ ಆವರಿಸ್ಕೊಳ್ತಾ ಇರುವ ರೀತಿ ಎಲ್ಲ ಚಕ್ರಗಳಾಗಿರ್ಬಹುದು, ನಮ್ಮ ಹಾರ ಆಗಿರಬಹುದು, ನಮ್ಮ ಶರೀರದ ಎಲ್ಲ ಅಂಗಾಂಗಗಳು, ನಮ್ಮ ಶರೀರದ ಒಳಗೆ ಇರುವಂತ ಎಲ್ಲ ಬ್ಲಡ್ ಸೆಲ್ಸ್ಗಳು ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಲಿ ಬ್ಯಾಲೆನ್ಸ್ ಆಗಲಿ ಬ್ಯಾಲೆನ್ಸ್ ಆಗಲಿ. ಮತ್ತೊಮ್ಮೆ ಈಗ ಲಾಕ್ ಮಾಡ್ಬೇಕಾದ್ರೆ ಚೌಕುರೆಯನ್ನ ಬರು. ಚೌಕುರೆ 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 ಚೌಕುರೆ
ಸುರಕ್ಷಿತವಾಗಲಿ, ಸುರಕ್ಷಿತವಾಗಲಿ, ಸುರಕ್ಷಿತವಾಗಲಿ. ಈ ರೇಖೆಯ ಶಕ್ತಿಯು ನಿರಂತರವಾಗಿ ನಡೆಯಲಿ, ನಿರಂತರವಾಗಿ ನಡೆಯುವುದು. ಎಲ್ಲ ದಿವ್ಯ ಶಕ್ತಿಗಳಿಗೆ, ನಮ್ಮ ತಂದೆ ತಾಯಿಯಂದಿರಿಗೆ, ಎಲ್ಲ ಗುರುಗಳಿಗೆ, ಎಲ್ಲ ಹಿರಿಯರಿಗೆ, ಎಲ್ಲ ಪೂರ್ವಜಕರಿಗೆ, ಮತ್ತೆ ನಮ್ಮ ದಿವ್ಯ ಶಕ್ತಿಗಳಿಗೆ, ನವದುರ್ಗೆಯರಿಗೆ, ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈ ರೀತಿಯಾಗಿ ನಾವು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ನಾನು. ಲೆವೆಲ್ 1-2 ಕಲ್ತಿರೋದ್ರಿಂದ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಹೀಲಿಂಗ್ ಅನ್ನ ಪ್ರಾರಂಭಿಸಬಹುದು. ಹೀಲಿಂಗ್ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಕಷ್ಟದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ ತಂದೆ ಇದ್ರೆ, ನಿಮ್ ತಾಯಿ ಇದ್ರೆ, ನಿಮ್ ಮಕ್ಳಿದ್ರೆ, ಅವ್ರಿಗೆಲ್ಲರಿಗೂ ಕೂಡ ನೀವು ಅವರಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳನ್ನ ಕ್ಲೀನ್ ಮಾಡಿ ಅವರಿಗೆ ಆ ಶಕ್ತಿಯನ್ನ ಸ್ಥಾಪಿಸುವಂತ ಕೆಲಸವನ್ನ ನೀವು ಮಾಡಬಹುದು. ಇದನ್ನ ಹೀಲಿಂಗ್ ಅಂತ ಹೇಳಿ ನಾವು ಕರಿತೀವಿ. ಈಗ ನಮಗೆ ಮಾಡ್ಕೊಳ್ಳೋದು ಗೊತ್ತಾಗಿದೆ. ಈಗ ನಾವು ಬೇರೆಯವ್ರಿಗೆ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಬೇರೆಯವ್ರಿಗೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನಿಮಗೆ ಯಾವುದೇ ರೀತಿಯಾದ ನಮ್ಮ ರಿಲೇಟಿವ್ಸ್, ಸ್ವಂತ ರಿಲೇಟಿವ್ಸ್ ಗಳಿಗೆ ಮಾತ್ರ ನಾವು ಮಾಡ್ಬೇಕು. ನಿಮ್ಮ ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಅತ್ತೆ ಮಾವ, ಇಷ್ಟು ಜನಕ್ಕೆ ಮಾತ್ರ ನಾವು ಮೊದಲನೇ ರೇಖೆ ಲೆವೆಲ್ 1-2 ನಾವು ನಮ್ಮ ಹತ್ತಿರದ ಸಂಬಂಧಿಕರಿಗೆ ಮಾತ್ರ ನಾವು, ರಕ್ತ ಸಂಬಂಧಿಕರಿಗೆ ಮಾತ್ರ ನಾವು ಹೀಲಿಂಗ್ ಅನ್ನ ನಾವು ಮಾಡಬಹುದು. ಈಗ ನೀವು ಹಸ್ಬೆಂಡ್ ಮಾಡ್ಬೇಕು, ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ ಹಸ್ಬೆಂಡ್ ಚಿತ್ರವನ್ನ ಕಣ್ ಮುಂದೆ ಚೈತನ್ಯವನ್ನ ಕರಿಬೇಕು. ನಿಮ್ಮ ಮಕ್ಕಳ ಚೈತನ್ಯವನ್ನ ಕರಿಬೇಕು, ನಿಮ್ಮ ಮಾವನ ಚೈತನ್ಯವನ್ನ ಕರಿಬೇಕು. ಕರೆದ್ಬಿಟ್ಟು ನೀವು ಕಣ್ಣು ಮುಚ್ಕೊಂಡು ಅವ್ರನ್ನ ಕರಿಬೇಕು. ಕರೆದ್ಬಿಟ್ಟು ಏನ್ ಮಾಡ್ಬೇಕು? ನಾನ್ ಮುಂಚೆ ಹೇಳ್ಕೊಟ್ಟಾಗೆ ರೇಖಿ ಸಿಂಬಲ್ ಅನ್ನ ಕೈಗಳಿಗೆ ಕರೆಯೋದು ಅಂದ್ರೆ ಆಹ್ವಾನ ಮಾಡ್ಬೇಕು ಅವ್ರನ್ನ. ಅವರ ಚೈತನ್ಯ ಶಕ್ತಿನ ನೀವು ಆಹ್ವಾನ ಮಾಡಿಬೇಕು. ಕರೆಯೋದು, ಈಗ ನಿಮ್ಮ ಮನೆಗೆ ನೆಂಟರು ಕರಿತೀರಲ್ಲ, ಹಾಗೆ ಅವ್ರ ಚೈತನ್ಯ ಬರುತ್ತೆ. ಉದಾಹರಣೆಗೆ ಮೆನ್ಷನ್ ಮಾಡೋದಾದ್ರೆ, ಈಗ ಉದಾಹರಣೆಗೆ ನಿಮ್ ಗಂಡ ಇರ್ತಾರೆ, ನಿಮ್ ಗಂಡ ಹೆಸರು ಇರುತ್ತೆ, ಅವ್ರ ಹೆಸರನ್ನ ಇಟ್ಟು ನೀವೇನ್ ಮಾಡ್ಬೇಕು ಅಂದ್ರೆ, ಬಂದ್ ಚೈತನ್ಯ ಆಹ್ವಾನವಾಗಲಿ, ಚೈತನ್ಯ ಕೂತ್ಕೊಳ್ಳಿ ಅಂತ ಹೇಳ್ಬೇಕು ನೀವು. ಫಾರ್ ಎಕ್ಸಾಂಪಲ್, ಈಗ ರಾಮ ಅಂತ ಇರ್ತಾರೆ, ರಾಮ ಚೈತನ್ಯ ಉಪಸ್ಥಿತವಾಗಲಿ, ಉಪಸ್ಥಿತವಾಗಲಿ, ಉಪಸ್ಥಿತವಾಗಲಿ ಅಂತ ಹೇಳ್ಬೇಕು. ಈ ಒಂದು ಪ್ರೋಸೆಸ್ ಅನ್ನ ಮಾಡ್ಬೇಕಾದ್ರೆ, ಇದು ಪ್ರೋಸೆಸ್ ಅನ್ನ ನೀವು ಮಾಡೋದಲ್ಲ. ಯಾರು ಮಾಡ್ತಾ ಇರೋದು? ಈ ಅನುಗ್ರಹನ ಕ್ಲೀನ್ ಮಾಡೋ ಕೆಲಸ ಯಾರು ಮಾಡ್ತಾ ಇರೋದು? ರೇಖಿ, ದೈವಶಕ್ತಿ, ಪರಮಾತ್ಮ ಮಾಡ್ತಾ ಇರ್ತಾನೆ. ಯಾರ್ಯಾರು ಇರ್ತಾರೆ ಹೇಳಿ? ಪರಮಾತ್ಮ. ನೀವ್ ಯಾರ್ಯಾರೆಲ್ಲ ಕರೆದ್ರಲ್ಲ, ಅವ್ರೆಲ್ಲರೂ ನೀವು ಬರ್ತಾರೆ. ಜೊತೆಗೆ ನಿಮ್ ಜೊತೆ ಇರುವಂತದ್ ಯಾವ್ದು? ರೇಖಿ ಸಿಂಬಲ್, ಅಸ್ತ್ರಗಳು. ಅದು ಸಾಮಾನ್ಯವಾದಂತದ್ದಲ್ಲ, ಪವರ್ಫುಲ್ ಆಗಿರುವಂತದ್ದು. ಅಂತ ಅಸ್ತ್ರಗಳು ನಿಮ್ಗೆ ಕೊಟ್ಟಿರುವಂತದ್ದು. ನಾನ್ ಮಾಡ್ತಾ ಇದ್ದೀನಿ ಅಂತ ನೀವು ನಿಮ್ ಕೈಯಿಂದ ಏನು ಸೃಷ್ಟಿ ಮಾಡೋಕ್ಕಾಗಲ್ಲ, ಅದನ್ನ ವಿನಾಶ ಮಾಡೋಕ್ ನಮ್ಮಿಂದ ಆಗಲ್ಲ. ನಾವ್ ಸೃಷ್ಟಿ ಮಾಡಕ್ಕಾಗತ್ತೆ ಯಾರನ್ನಾದ್ರೂ, ಅಂದ್ಮೇಲೆ ನಾಶ ಮಾಡೋಕ್ಕೂ ನಮ್ ಕೈಲಾಗಲ್ಲ. ಹಾಗಾದ್ರೆ ಯಾವುದೇ ನೀವು ರೇಖೆಯಲ್ಲಿ ಏನೇ ಹೀಲಿಂಗ್ ಅನ್ನ ಮಾಡಿದ್ರು ಅದು ಮಾಡ್ತಾ ಇರೋದು ಯಾರು? ಪರಮಾತ್ಮ, ಭಗವಂತ. ಅವ್ರ ಚೈತನ್ಯವನ್ನ ಕರೆದು ನಾವೇನ್ ಮಾಡ್ಬೇಕು ಅಂದ್ರೆ, ಸೇಮ್ ನಮಗ್ ಹೇಗೆ ಮಾಡ್ಕೊಂಡ್ವಿ ಅದೇ ರೀತಿಯಲ್ಲಿ ನಾವು ಅವ್ರಿಗೆ ಹೀಲಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಈಗ ಇವತ್ತು ನಾವು ಸ್ವಯಂ ಹೀಲಿಂಗ್ ಮಾಡ್ಕೊಳ್ಳೋದನ್ನ ನೀವು ಪ್ರಾಕ್ಟೀಸ್ ಮಾಡಿ. ನಾಳೆ ನಿಮಗೆ ಬೇರೆಯವರಿಗೆ, ನಿಮ್ಮ ಗಂಡನಿಗಾಗ್ಲಿ, ಮಕ್ಕಳಿಗಾಗ್ಲಿ, ಅತ್ತೆಗಾಗ್ಲಿ, ಮಾವನ್ಗಾಗ್ಲಿ, ತಂದೆಗಾಗ್ಲಿ, ತಾಯಂದಿರಿಗಾಗ್ಲಿ ಹೇಗೆ ಹೀಲಿಂಗ್ ಮಾಡೋದು ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ನೀವ್ ಯಾವ್ದಕ್ಕೂ ಭಯ ಪಡೋಂಗಿಲ್ಲ. ರೇಖಿ ಲೆವೆಲ್ 1-2 ಕಲ್ತಿದ್ದೀನಿ, ನಾನ್ ಮಾಡಬಹುದಾ ಮಾಡ್ಬಾರ್ದಾ? ಆ ಪರಮಾತ್ಮ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ ಅಂತಂದ್ರೆ ನಿಮ್ಮಲ್ಲಿ ಆ ಶಕ್ತಿ ಇದೆ ಅಂತ ಅರ್ಥ. ಈ ವಿದ್ಯೆ ಕಲ್ತಿರೋದಲ್ಲ ನೀವು, ಇದೊಂದು ನೆಪ ಅಷ್ಟೇ. ಇದು ರೇಖಿ ಅನ್ನೋದು ಒಂದು ನೆಪ. ನೀವು ಈ ವಿದ್ಯೆನ ನೀವು ಯಾವ್ದೋ ಜನ್ಮದಲ್ಲಿ ಕಲ್ತಿರ್ತೀರ.
ಈ ಜಸ್ಟ್ ಈ ಜನ್ಮದಲ್ಲಿ ನಿಮ್ಗೆ ಏನ್ ಮಾಡ್ತಾ ಇದಾರೆ, ನೆನಪಿಸ್ತಾ ಇದಾರೆ ಭಗವಂತ. ಇಲ್ಲ ಅಂದ್ರೆ ನೀವು ಇಲ್ಲಿ ಕನೆಕ್ಟ್ ಆಗೋದಿಕ್ಕೆ, ಇಲ್ಲಿ ಬಂದು ನೀವು ಕೂತ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ?